ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಸೂಪರ್ ಅನ್ನೋಕ್ಕಿಂತ ಒಂದು ಸ್ವಲ್ಪ ಬೇಸರ ಕೂಡ ಆಗುತ್ತೆ ಇಲ್ಲಿ. ಯಾಕೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ಅಡುಗೆ ಮನೆಗೆ ಪಲ್ಲವಿ ಇರ್ತಾಳೆ, ಅಲ್ಲಿಗೆ ಅಂಜು ಬರ್ತಾಳೆ. ಅಂಜು ಬಂದಾಗ ಭೂಮಿ ಕೂಡ ಬರ್ತಾಳೆ. ಅಂಜು ನೀನೇನು ಈ ಕಡೆ ಅಡುಗೆ ಮನೆ ಕಡೆ ಅಂದಾಗ ಪಲ್ಲವಿ ಹೇಳ್ತಾಳೆ, ಅಂಜುಗೆ ಹರ್ಬಲ್ ಟೀ ಬೇಕಂತೆ, ಅದಕ್ಕೆ ಮಾಡೋಕ್ಕೆ ಬಂದಿದ್ದಾಳೆ ಅಂತ. ಓ ಅಷ್ಟೇನಾ? ನೋಡಂಜು, ನೀನು ಈಗ ತಾನೇ ಹೊಸ್ದಾಗಿ ಮದುವೆ ಆಗಿದೆಯಾ, ನೀನು ನನ್ನ ಮೈದೂನ್ ಮಾತ್ರ ನೋಡ್ಕೋಬೇಕು. 2 ತಿಂಗಳ ಈ ಅಡುಗೆ ಮನೆ ಕಡೆ, ಈಗ ತಾನೇ 2 ತಿಂಗಳಾಯಿತು ಮದುವೆ ಆಗಿ, ನೀನು ಇನ್ನೂ ಸ್ವಲ್ಪ ದಿನ ಅಡುಗೆ ಮನೆ ಕಡೆ ತಲೆನೇ ಹಾಕಬೇಡ. ನೀನಾಯಿತು, ನನ್ನ ಮೈದು ಆಯಿತು, ನಿನ್ನ ಟೀ ತಾನೇ ಬೇಕು, ನಿನ್ಗೆ ಎಂಥ ಟೀ ಬೇಕಾದರೂ ನಾನು ಮಾಡ್ಕೊಡ್ತೀನಿ, ಹೋಗು ಹೋಗು ಹೋಗು, ಇದೇನಿದ್ರು ನೀನು ಅಡುಗೆ ಮನೆಗೆ ಬರಬಾರ್ದು. ಅಂದರೆ ಅವಳು ಪಾಪ ಒಳ್ಳೆ ಉದ್ದೇಶದಿಂದ ಹೇಳ್ತಾಳೆ, ನೀನು ಏನು ಯಾವುದಿದ್ರು ನನ್ನ ಮೈದೂನ್ ನೋಡ್ಕೊ, ಅವ್ನ ಜೊತೆ ಕೇರ್ ಮಾಡು, ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಎಲ್ಲ ಹೇಳ್ತಾಳೆ. ಸರಿ ಅಕ್ಕ ಅಂತ ಅಲ್ಲಿಂದ ಏನೋ ಹೋಗ್ತಾಳೆ. ಸೊ ಆಮೇಲೆ ಏನಾಗುತ್ತೆ ಅಂತಂದರೆ, ಭೂಮಿ ಎಲ್ಲರಿಗೂ ಟೀನ ಮಾಡ್ತಾಳೆ. ಆ ಕಡೆ ನಚ್ಚಿ ಕೂಡ ಬರ್ತಾನೆ ಆಸ್ಪತ್ರೆಯಿಂದ. ಇವಳು ಉರ್ರ ಅಂತ ಕುಂತಿರ್ತಾಳೆ. ಆದಾಗ ಅಂಜು ಅಂತ ಬಂದು ಹೇಳ್ತಾನೆ, ಬಿಡೋ ಅಂತ ಹೇಳ್ತಾಳೆ. ಸೊ ಈ ನಚ್ಚಿ ಕೂಡ ಇಷ್ಟು ಒಂದು ಈ ಥರ ಏನು ಬೇಡ, ಬರುತ್ತೆ, ಹೇಳೋದು ಬೇಡ ಅಂದಾಗ, ಓ ಕೋಪನ, ಗಂಡ ಏನೂ ತಂದಿಲ್ಲ, ಕಾಯ್ತಾ ಇದೆಯಾ ಆಸ್ಪತ್ರೆಯಿಂದ ಬರಾಗ ಏನೂ ತಂದಿಲ್ಲ ಅಂತನಾ, ತೊಗೊಂಡು ಬಂದಿದ್ದೀನಿ ನಿನಗೋಸ್ಕರ, ಏನು ಗೊತ್ತಾ, ನಿನಗೋಸ್ಕರ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಹೂವು ಮೈಸೂರು ಪಾಕು ಅಂದ ತಕ್ಷಣ ಹಾಂ ಅಂತಾಳೆ ಅಂಜು. ಓ ಅದು ನಮ್ಮ ಅಪ್ಪನ ಕಾಲದಲ್ಲೇ ಮುಗೀತದು, ಅದಲ್ಲ ನಿನಗೇನು ಫೇವ್ರೇಟ್ ಅಲ್ಲ ಅದನ್ನೇ ತಂದಿದ್ದೀನಿ, ಬಾ ಇಬ್ಬರು ಕುತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡೋಣ ಅಂತ ಹೇಳ್ತಾನೆ. ನಂಗೆ ಬೇಡ ನಚ್ಚಿ ಅಂತಾಳೆ. ಏನು ನಿನ್ನ ಫೇವ್ರೇಟ್ ಫುಡ್ ತಂದರೂ ಕೂಡ ಬೇಡ ಅಂತಿದೆಯಾ, ಏನಾಗಿದೆ ನಿನಗೆ, ಯಾಕೆ ಕೋಪ ಮಾಡ್ಕೊಂಡಿದ್ದು? ಕೋಪ ಅಲ್ಲ, ಬೇಸರ. ಯಾಕೆ ನಿನ್ನ ಮುಖದಲ್ಲಿ ಬೇಸರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಡವ್ ಮಾಡಿ ಕೇಳ್ತಾನೆ. ಅದು ನಚ್ಚಿ, ಹೋಗ್ಲಿ ಬಿಡು ನಚ್ಚಿ, ಇದೆಲ್ಲ ಹೆಣ್ಮಕ್ಳು ವಿಷಯ, ನಿನಗೆ ಬೇಡ ಅಂತ ಹೇಳ್ತಾಳೆ. ಡವ್ ಮಾಡ್ತಾಳೆ. ಒಟ್ಟಿನಲ್ಲಿ ಮನೇನ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದಾಳಲ್ಲ, ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಆಮೇಲೆ ಏನಾಯಿತು ಅಂತ ಹೇಳು ಅಂಜು, ನೀನು ನನ್ನ ಹೆಂಡ್ತಿ ಅಂದಾಗ, ಹೌದು ತಾನೇ, ಈ ಮನೇಲಿ ಭೂಮಿ ಅಕ್ಕನಿಗೆ ಎಷ್ಟಿದೆ ಅಷ್ಟು ಹಕ್ಕು ನನಗೆ ಇದೆ ತಾನೆ ಅಂದಾಗ, ಹೌದು ಅಂಜು ಅಂತ ಹೇಳ್ತಾನೆ. ಯಾಕೆ ಈಗ ಇದು ಏನು ಕೇಳ್ತಾ ಇದೆಯಾ ನೀನು, ಅದನ್ನ ಹೇಳು ಅಂದಾಗ, ಅದು ಭೂಮಿ ಅಕ್ಕ ಅಡುಗೆ ಮನೆ ಕಡೆ ನನ್ನ ತಲೆ ಹಾಕಬೇಡ ಅಂತ ಹೇಳಿದಾಳೆ, ಅದು ಅವಳ ಸಾಮ್ರಾಜ್ಯ ಅಂತೆ, ಅವಳು ಅಡುಗೆ ಮನೆಯಲ್ಲಿ ಬರಬೇಡ ಅಂತ ಹೇಳಿದಾಳೆ ಅಂತ ಹೇಳ್ಬಿಟ್ಟು ಇಲ್ಲದ ಸಲದ ಚಾಡಿನ ಚುಸ್ತಾಳೆ. ಅದನ್ನು ಕೇಳಿ ನಚ್ಚಿಗೆ ಕೋಪ ಬರುತ್ತೆ. ಕೋಪ ಮಾಡ್ಕೊಳ್ಬಾರ್ದಾಗಿತ್ತು. ಅತ್ತಿಗೆ ಹೀಗೆ ಹೇಳಿದ್ರಾ, ಹೌದಾ ಬಾ ಕೇಳೋಣ ಅಂದಾಗ, ಅಯ್ಯೋ ಬೇಡ, ಇದು ಹೆಣ್ಮಕ್ಳು ವಿಷಯ, ನೀನು ಕೇಳಬೇಡ ಅಂದಾಗ, ನೋಡು ಯಾವುದೇ ವಿಷಯನ ಅಲ್ಲಿದಲ್ಲೇ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಅದೇನೋ ಸರಿ. ಸೊ ಹೇಳ್ಬಿಟ್ಟು ಹೋಗ್ತಾರೆ. ಭೂಮಿ ಟೀ ಕೊಡ್ತಾ ಇರ್ತಾಳೆ. ಥ್ಯಾಂಕ್ ಯು ಅಂತ ಹೇಳ್ತಾರೆ ನಮ್ಮ ಅಜಿತ್ ಅವರು. ಸಾಯ್ಬ್ರೆ ಟೀ ಅಂತ ಹೇಳ್ಬಿಟ್ಟು ಅತ್ತೆಗೆ ಸಾಯ್ಬ್ರಿಗೆ ಎಲ್ಲರಿಗೂ ಕೊಡ್ತಾಳೆ. ಅಲ್ಲ ಕಣೋ, ಏನು ಮನೆಗೆ ಬಂದರು ಕೆಲಸ ಅಂತ ಲ್ಯಾಪ್ಟಾಪ್ ಮುಂದೆ ಕೂತ್ಕೋತಿಯಲ್ಲೋ, ನಮ್ಮ ಜೊತೆ ಎಲ್ಲರ ಜೊತೆ ಟೀ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರಬಾರ್ದು ಅಂದಾಗ, ಇನ್ನೂ ಸ್ವಲ್ಪ ತಮ್ಮ ಆಗೋಯ್ತು ಕೆಲಸ ಅಂತ ಯಾರು ಇವರು ನಮ್ಮ ಅಜಿತ್ ಕೂಡ ಹೇಳ್ತಾರೆ. ಅಷ್ಟೊತ್ತಿಗಾಗಲೇ ಆಯಿತು, ನಾನು ಅಂಜುಗೆ ಟೀ ಕೊಟ್ಟು ಬರ್ತೀನಿ ಅಂತ ಭೂಮಿ ಹೋಗ್ತಾ ಇರ್ತಾಳೆ. ಹೇ ಅಂಜುನ ಬಂದಲ್ಲ ಇಲ್ಲಿ ಅಂದ ತಕ್ಷಣ, ಅಂಜು ಟೀ ಅಂದ ತಕ್ಷಣ, ಅದಕ್ಕೆ ಯಾರಿಗೆ ಬೇಕು ನಿಮ್ಮ ಟೀ ಅಂತ ಹೇಳ್ತಾನೆ. ಅದಕ್ಕೆ ನೀವೇನಂದ್ರಿ ಇವಳಿಗೆ ಅಂದ ತಕ್ಷಣ, ಯಾಕೋ ಈಗ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಕೇಳ್ತಾರೆ. ಅಮ್ಮ ಅಂಜು ಏನಾಗಬೇಕು, ಈ ಮನೆ ಸೊಸೆ ಕಣೋ, ಇವಳು ದೊಡ್ಡ ಸೊಸೆ, ಇವಳು ಸಣ್ಣ ಸೊಸೆ, ಇವಳಿಗೂ ಅಧಿಕಾರ ಇರುತ್ತೆ. ಹೌದು, ಇವಳಿಗೆ ಎಷ್ಟು ಹಕ್ಕಿದೆ ಅವಳಿಗೂ ಅಷ್ಟು ಹಕ್ಕಿದೆ ಅಂತ ಹೇಳ್ಬಿಟ್ಟು ಹೀಗೆ ವಾದ ವಿವಾದಗಳು ನಡೆಯುತ್ತೆ. ಹಾಗಾದರೆ ನನ್ನ ಹೆಂಡ್ತಿನ ಅತ್ತಿಗೆ ಅಡುಗೆ ಮನೆ ಕಡೆ ತಲೆ ಹಾಕಬೇಡ ಅಂತ ಹೇಳಿದಾರೆ ಅಂತ. ಅಂದರೆ ಅಡುಗೆ ಮನೆ ಇಷ್ಟು ದಿನ ಇವ್ರು ಬಂದು ನೋಡ್ಕೊಂಡಿದ್ದಾರಲ್ಲ, ಅಂದರೆ ಅಡುಗೆ ಮನೆ ಯಾರ ಕೈಲಿರುತ್ತೋ ಅವರೆಲ್ಲರೂ ಅವ್ರಿಗೆ ಬಂದು ಮಾತು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಹುಚ್ಚುಚ್ಚಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಈ ನಚ್ಚಿ. ನಚ್ಚಿ ಏನು ಮಾತಾಡ್ತಾ ಇದೆಯಾ, ಭೂಮಿ ಬಗ್ಗೆ ಗೊತ್ತು ತಾನೇ ನಿನಗೆ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ. ನೀನು ಸುಮ್ಮನೆ ಇರು ಬ್ರೋ, ನನ್ನ ಹೆಂಡತಿಗೆ ಯಾರಾದರೂ ಅಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ತಮ್ಮರು ಮತ್ತೆ ದೊಡ್ಡ ಕಿತಟನೆ ನಡೆಯುತ್ತೆ ರೀ, ನಾನು ನಚ್ಚಿ ಅಂತ ಹೇಳ್ಬಿಟ್ಟು ಹಂಗೆ ಹಿಡ್ದೇ ಬಿಡ್ತಾರೆ ಎದಿಮಾಗಿಂದು ನಮ್ಮ ಅಜಿತ್ ಅವರು. ಅದನ್ನ ನೋಡ್ಬಿಟ್ಟು ಏನಂತಂದರೆ ಇವರು ಮಜಾ ತೊಗೊಳ್ತಾ ಇರ್ತಾಳೆ, ಯಾರೋ ದೇವಯಾನಿ. ಅಂತೂ ಇಂತೂ ಅಣ್ಣ ತಮ್ಮರ ಮಧ್ಯೆ ಜಗಳ ಹಚ್ಚಿ ಅಂತೂ ಇಟ್ಟುಬಿಟ್ಟಿದ್ದಾಳೆ ಈ ಅಂಜು. ಇದು ನಿಜನಾ ಅಥವಾ ಕನಸ, ಅಥವಾ ಯಾರಾದರೂ ಕನಸು ಕಂಡ್ರಾ, ಅಥವಾ ನಿಜನಾ, ಅಥವಾ ಇದು ಏನಾದರೂ ತಮಾಷೆಗಾಗಿ ಈ ರೀತಿ ಹೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂಜು ಅಂತ ಏನಾದರೂ ಚಮಕ್ ಕೊಡ್ತಾರಾ ನಮ್ಮ ನಚ್ಚಿ ಅನ್ನೋದು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.